ಭಾರತದಲ್ಲಿ ನಡೆದ 18 ಲೋಕಸಭಾ ಚುನಾವಣೆ ಬಗ್ಗೆ ಹೇಳುತ್ತೇನೆ. ಮೊದಲಿಗೆ ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯಗೊಂಡಿತು ಹಾಗೂ ಜನವರಿ 26, 1950ರಂದು ಸಂವಿಧಾನ ರಚನೆ ಆಯಿತು. ಹಾಗೆ ಆವಾಗ ಕೇಂದ್ರ ಚುನಾವಣೆ ಆಯೋಗವು ರಚನೆ ಆಯಿತು. ಹಾಗೆ ಕೇಂದ್ರ ಚುನಾವಣೆ ಆಯೋಗವು 1951-52ರಲ್ಲಿ ಲೋಕಸಭಾ ಚುನಾವಣೆ ನಡೆಸಬೇಕೆಂದು ತೀರ್ಮಾನಕ್ಕೆ ಬಂತು. ಆವಾಗ ಲೋಕಸಭಾ ಕ್ಷೇತ್ರಗಳು ಎಷ್ಟಿದ್ದವು ಅಂದರೆ 489 ಲೋಕಸಭಾ ಕ್ಷೇತ್ರಗಳು ಇದ್ದವು. ಹಾಗೆ ಈಗ ಲೋಕಸಭಾ ಚುನಾವಣೆ ನಡೆದಂಥ ವರ್ಷ ಹೇಳುತ್ತೇನೆ. ಮೊದಲ ಚುನಾವಣೆ ನಡೆದಂಥ ವರ್ಷ 1951-52. ಇದು ಸುಮಾರು 6 ತಿಂಗಳವರೆಗೂ ನಡೆಯಿತು. ಎರಡನೇ ಚುನಾವಣೆ ನಡೆದಂಥ ವರ್ಷ 1957. ಮೂರನೇ ಚುನಾವಣೆ ನಡೆದಂಥ ವರ್ಷ 1962. ನಾಲ್ಕನೇ ಚುನಾವಣೆ ನಡೆದಂಥ ವರ್ಷ 1967. ಐದನೇ ಚುನಾವಣೆ ನಡೆದಂಥ ವರ್ಷ 1971. ಆರನೇ ಚುನಾವಣೆ ನಡೆದಂಥ ವರ್ಷ 1977. ಏಳನೇ ಚುನಾವಣೆ ನಡೆದಂಥ ವರ್ಷ 1980. ಎಂಟನೇ ಚುನಾವಣೆ ನಡೆದಂಥ ವರ್ಷ 1984. ಒಂಬತ್ತನೇ ಚುನಾವಣೆ ನಡೆದಂಥ ವರ್ಷ 1989. ಹತ್ತನೇ ಚುನಾವಣೆ ನಡೆದಂಥ ವರ್ಷ 1991. ಹನ್ನೊಂದನೇ ಚುನಾವಣೆ ನಡೆದಂಥ ವರ್ಷ 1996. 12ನೇ ಚುನಾವಣೆ ನಡೆದಂಥ ವರ್ಷ 1998. 13ನೇ ಚುನಾವಣೆ ನಡೆದಂಥ ವರ್ಷ 1999. 14ನೇ ಚುನಾವಣೆ ನಡೆದಂಥ ವರ್ಷ 2004. 15ನೇ ಚುನಾವಣೆ ನಡೆದಂಥ ವರ್ಷ 2009. 16ನೇ ಚುನಾವಣೆ ನಡೆದಂಥ ವರ್ಷ 2014. 17ನೇ ಚುನಾವಣೆ ನಡೆದಂಥ ವರ್ಷ 2019 ಹಾಗೂ ಈಗ ಪ್ರಸ್ತುತ 2024ರಂದು ಭಾರತದಲ್ಲಿ 18ನೇ ಲೋಕಸಭಾ ಚುನಾವಣೆ ನಡೆಯುತ್ತದೆ. ಹಾಗೆ ಈಗ ಭಾರತದಲ್ಲಿ 28 ರಾಜ್ಯಗಳಿವೆ. ಆ 28 ರಾಜ್ಯಗಳಿಗೆ ಹಂಚಿಕೆ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆಯಾದ ಲೋಕಸಭಾ ಕ್ಷೇತ್ರಗಳು ಹೇಳುತ್ತೇನೆ. ಆಂಧ್ರ ಪ್ರದೇಶ್ 25, ಅರುಣಾಚಲ್ ಪ್ರದೇಶ್ 2, ಅಸ್ಸಾಂ 14, ಬಿಹಾರ್ 40, ಛತ್ತೀಸ್ಗಢ 14, ಗುಜರಾತ್ 26, ಗೋವಾ 2, ಹರಿಯಾಣ 10, ಹಿಮಾಚಲ್ ಪ್ರದೇಶ್ 4 ಜಾರ್ಖಂಡ್ 14, ಕರ್ನಾಟಕ 28, ಕೇರಳ 20 ಹಾಗೂ ಮಧ್ಯಪ್ರದೇಶ 29, ಮಹಾರಾಷ್ಟ್ರ 48, ಮಣಿಪುರ 2, ಮೇಘಾಲಯ 2, ಮಿಜೋರಾಂ 1, ನಾಗಾಲ್ಯಾಂಡ್ 1, ಒಡಿಶಾ 21, ಪಂಜಾಬ್ 13, ರಾಜಸ್ಥಾನ್ 25, ಸಿಕ್ಕಿಂ 1, ತೆಲಂಗಾಣ 17, ತಮಿಳುನಾಡು 39, ತ್ರಿಪುರ 2 ಮತ್ತು ಉತ್ತರಾಖಂಡ 5, ಉತ್ತರ ಪ್ರದೇಶ 80, ಪಶ್ಚಿಮ ಬಂಗಾಳ 42 ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಟ್ಟು 18 ಲೋಕಸಭಾ ಕ್ಷೇತ್ರಗಳು ಇವೆ. ಅವು ಯಾವ್ಯಾವ? ಅವು 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆಯಾಗಿವೆ. ಅದರಲ್ಲಿ ಒಂದೊಂದಿಗೆ ಎಷ್ಟು ಲೋಕಸಭಾ ಕ್ಷೇತ್ರಗಳ ಎಷ್ಟು ಲೋಕಸಭಾ ಕ್ಷೇತ್ರಗಳು ಹಂಚಿಕೆಯಾಗಿವೆ ಎಂದು ಹೇಳುತ್ತೇನೆ. ಜಮ್ಮು ಕಾಶ್ಮೀರ 5, ಲಡಾಖ್ 1, ದೆಹಲಿ 7, ಚಂಡೀಗಢ 1, ದಾದ್ರಾ ನಗರ್ ಹವೇಲಿ, ದಮನ್ ಮತ್ತು ದಿಯು 2, ಅಂಡಮಾನ್ ನಿಕೋಬಾರ್ 1, ಪುದುಚೇರಿ 1 ಹಾಗೂ ಲಕ್ಷದ್ವೀಪ 1. ಇದು ಎಲ್ಲ ಸೇರಿ 543 ಲೋಕಸಭಾ ಕ್ಷೇತ್ರಗಳು ಆಗುತ್ತವೆ. ಈಗ ನಾನು 18ನೇ ಲೋಕಸಭಾ ಚುನಾವಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸುತ್ತೇನೆ. ಈ 18ನೇ ಲೋಕಸಭಾ ಚುನಾವಣೆ 2024ರಂದು ನಡೆಯುತ್ತದೆ. ಹಾಗೆ ಈಗ ನಾವು ಇರುವಂಥ ವರ್ಷ 2024.
ಇದರಲ್ಲಿ 7 ಹಂತಗಳಿವೆ. ಮೊದಲನೇ ಹಂತ ಏಪ್ರಿಲ್ 19, ಎರಡನೇ ಹಂತ ಏಪ್ರಿಲ್ 26, ಮೂರನೇ ಹಂತ ಮೇ 7 ಹಾಗೂ ನಾಲ್ಕನೇ ಹಂತ ಮೇ 13, ಐದನೇ ಹಂತ ಮೇ 20, ಆರನೇ ಹಂತ ಮೇ 25, ಏಳನೇ ಹಂತ ಜೂನ್ 1 ಹಾಗೂ ಕೊನೆಯದಾಗಿ ಫಲಿತಾಂಶವು ಜೂನ್ 4ರಂದು ಪ್ರಕಟವಾಗುತ್ತದೆ. ಅದರಲ್ಲಿ ಯಾರು 272 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತಾರೆ ಅವರು ಭಾರತ ದೇಶದಲ್ಲಿ ಆ ಪಕ್ಷವು ಬರುತ್ತೆ. ಹಾಗೆ ಇಷ್ಟನ್ನು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಇಷ್ಟನ್ನು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.